ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ಹೌದು ವೀಕ್ಷಕರೇ, ರಾಯಬಾಗ್ ಪೊಲೀಸ್ ಠಾಣೆಗೆ ಉತ್ತರ ವಲಯ ಐಜಿಪಿ ಚೇತನ್ ಸಿಂಗ್ ರಾಥೋಡ್ ಅವರ ದಿಢೀರ್ ಭೇಟಿ. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ಪೊಲೀಸ್ ಠಾಣೆಯಲ್ಲಿ ಇಂದು ಬೆಳಗಿನಿಂದಲೇ ಅಸಾಮಾನ್ಯ ಚಟುವಟಿಕೆ ಗೋಚರಿಸಿತು. ಕಾರಣವೇನೆಂದರೆ ಉತ್ತರ ವಲಯದ ಐಜಿಪಿ ಚೇತನ್ ಸಿಂಗ್ ರಾಥೋಡ್ ಅವರು ಯಾವುದೇ ಪೂರ್ವ ಸೂಚನೆ ನೀಡದೆ ದಿಢೀರ್ ಅಚ್ಚರಿ ಪರಿಶೀಲನಾ ಭೇಟಿ ನೀಡಿದರು. 30 ನಿಮಿಷ 1 ಗಂಟೆ ಅಲ್ಲ, ನೇರವಾಗಿ 3 ಗಂಟೆಗಳ ಕಾಲ ಠಾಣೆಯ ಪ್ರತಿಯೊಂದು ವಿಭಾಗವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದರು. ಠಾಣೆಯ ದಾಖಲೆಗಳು, ಎಫ್ಐಆರ್ ನೋಂದಣಿ, ದಿನನಿತ್ಯದ ವರದಿಗಳು, ಹಳೆಯ ಪ್ರಕರಣಗಳ ಪ್ರಗತಿ, ಸಿಬ್ಬಂದಿ ಕಾರ್ಯಪದ್ಧತಿ ಪ್ರತಿ ಅಂಶವನ್ನು ಅವರು ಖುದ್ದಾಗಿ ಪರಿಶೀಲಿಸಿದರು. ವೀಕ್ಷಕರೇ, ಭೇಟಿ ವೇಳೆ ಐಜಿಪಿ ರಾಥೋಡ್ ಅವರು ಠಾಣೆಯ ಒಟ್ಟಾರೆ ಕಾರ್ಯವೈಖರಿ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ರೀತಿಯ ಬಗ್ಗೆ ಅಧಿಕಾರಿಗಳೊಂದಿಗೆ ಪ್ರಮುಖ ಚರ್ಚೆ ನಡೆಸಿದರು. ಸಾರ್ವಜನಿಕರಿಗೆ ನೀಡಲಾಗುವ ಸೇವೆಗಳ ಗುಣಮಟ್ಟ ಹೇಗಿದೆ, ಪ್ರತಿಕ್ರಿಯಾ ವೇಗವೇನು, ಪೊಲೀಸರ ನಡವಳಿಕೆ ಮತ್ತು ಶಿಷ್ಟಾಚಾರ ಹೇಗಿದೆ, ಇವೆಲ್ಲವನ್ನೂ ಸಮಗ್ರವಾಗಿ ವಿಮರ್ಶಿಸಿದರು. ಅಲ್ಲದೆ ಠಾಣೆಯಲ್ಲಿ ಇರುವ ಸೌಲಭ್ಯಗಳು, ನಿರ್ವಹಣೆ ಹಾಗೂ ಸಿಬ್ಬಂದಿಯ ಶಿಸ್ತು ಕುರಿತು ಮಾರ್ಗದರ್ಶನ ನೀಡಿ ಜನಸೇವೆಯೇ ಮುಖ್ಯ ಧ್ಯೇಯವೆಂದು ಎಲ್ಲರಿಗೂ ಮನವರಿಕೆ ಮಾಡಿಕೊಟ್ಟರು. ಹಳೆಯ ದಾಖಲೆಗಳು ಸೇರಿದಂತೆ ಹಲವು ಕಡತಗಳನ್ನು ಐಜಿಪಿ ಪರಿಶೀಲಿಸಿದರು. ವಿಶೇಷವಾಗಿ ಗಡಿಯ ಪ್ರದೇಶದಲ್ಲಿ ನಡೆಯುವ ಕಳ್ಳಸಾಗಣೆ ಮತ್ತು ಕಳವು ಪ್ರಕರಣಗಳು, ಸ್ಥಳೀಯವಾಗಿ ಹೆಚ್ಚುತ್ತಿರುವ ಕ್ರೈಮ್ ಪ್ಯಾಟರ್ನ್ಗಳು, ಅಕ್ರಮ ವಹಿವಾಟು ಮತ್ತು ಅನುಮಾನಾಸ್ಪದ ಚಟುವಟಿಕೆಗಳು, ಈ ಎಲ್ಲ ಕ್ಷೇತ್ರಗಳಲ್ಲಿ ಕಣ್ಗಾವಲನ್ನು ಇನ್ನಷ್ಟು ಬಲಪಡಿಸುವಂತೆ ಪೊಲೀಸ್ ಸಿಬ್ಬಂದಿಗೆ ಕಠಿಣ ಸೂಚನೆ ನೀಡಿದರು. ವೀಕ್ಷಕರೇ, ಐಜಿಪಿ ರಾಥೋಡ್ ಅವರ ಈ ಆಕಸ್ಮಿಕ ಭೇಟಿ ಠಾಣೆಯ ಸಿಬ್ಬಂದಿಗೆ ಹೊಸ ಚೈತನ್ಯ ತುಂಬಿದಂತಾಗಿದೆ. ಶಿಸ್ತಿನೊಂದಿಗೆ ಜವಾಬ್ದಾರಿಯುತವಾಗಿ ಜನರ ವಿಶ್ವಾಸಕ್ಕೆ ತಕ್ಕಂತೆ ಕೆಲಸ ಮಾಡುವಂತೆ ಅವರು ಸ್ಪಷ್ಟ ಸಂದೇಶ ನೀಡಿದ್ದಾರೆ. ಇಂತಹ ಅಚ್ಚರಿ ಭೇಟಿಗಳು ನ್ಯಾಯಸಮ್ಮತ ಪೊಲೀಸ್ ಕಾರ್ಯವೈಖರಿ ಗಟ್ಟಿಗೊಳಿಸಲು, ಸಾರ್ವಜನಿಕ ಭದ್ರತೆ ಮತ್ತಷ್ಟು ಬಲಪಡಿಸಲು ಅತ್ಯಂತ ಮಹತ್ವದ್ದೆಂದು ಪರಿಣತರ ಅಭಿಪ್ರಾಯ. ಇದಕ್ಕಿಂತ ಹೆಚ್ಚಿನ ಮಾಹಿತಿಯನ್ನು ನಾವು ನಿಮಗೆ ಮುಂದಿನ ಬುಲೆಟಿನ್ನಲ್ಲಿ ನೀಡುತ್ತೇವೆ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ, ಇದು ನಿಮ್ಮ ಸಮತಾ ಪಬ್ಲಿಕ್ ನ್ಯೂಸ್. ಏನಾದರೂ ಸುಧಾರಣೆ ಮಾಡಬಹುದು, ಯಾವ ಥರ ಹೆಚ್ಚಿನ ಎಫಿಷಿಯನ್ಸಿ ತರಬಹುದು, ಅದಕ್ಕೆ ಮೇಲಾಧಿಕಾರಿಗಳು ಎಲ್ಲ ಇನ್ಸ್ಪೆಕ್ಷನ್ ಇಟ್ಕೊಳ್ತಾರೆ. ಸೊ ಅದನ್ನು ನಾವು ರೆಗ್ಯುಲರ್ ನಮ್ಮ ಇಲಾಖೆದು ಇನ್ಸ್ಪೆಕ್ಷನ್ ಕೆಲಸ, ಹಾಗಾಗಿ ನಾವು ಇಲ್ಲಿ ಬರ್ತೀವಿ ಮತ್ತು ಅವರಿಗೆ ಪ್ರೋತ್ಸಾಹ ಕೂಡ ಕೊಡ್ತೀವಿ. ಸರ್, ಸಿಬ್ಬಂದಿಗಳು ಕೊರತೆ ಅದನ್ನೇ ನೋಡಲಿಕ್ಕೆ ಯಾಕೆಂದರೆ ನಾವು ಸ್ಟೇಷನ್ನ ಇನ್ಸ್ಪೆಕ್ಷನ್ ಟೈಮ್ನಲ್ಲಿ ಇವು ಎಲ್ಲ ಪರಿಶೀಲನೆಗೆ ತೊಗೊಳ್ತೀವಿ. ಇದರಲ್ಲಿ ಏನು ಕೊರತೆ ಇದೆ, ಯಾವ ಥರ ಹೆಚ್ಚಿಗೆ ಮಾಡಬಹುದು, ಅವ್ರಿಗೆ ಆವಾಸ ಸೌಲಭ್ಯ ಇದೆಯಾ ಹೇಗೆ, ಮತ್ತು ಇಲ್ಲಿ ಇರುವ ಫೆಸಿಲಿಟಿ ಸಾಕಾಗುತ್ತಾ ಇಲ್ವಾ, ಅವೆಲ್ಲ ಅಸೆಸ್ಮೆಂಟ್ ಮಾಡಿಕೊಂಡು ನಾವು ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಇದನ್ನು ಮಾಡ್ತೀವಿ. ಪೊಲೀಸ್ಗೆ ಇನ್ನೂ ಹೆಚ್ಚಿನ ಸವಲತ್ತು ಬೇಕಾಗಿದೆ ಸರ್. ಪೊಲೀಸ್ಗೆ ಸರ್ ಹೆಚ್ಚಿನ ಸವಲತ್ತು ಬೇಕಾಗಿದೆ. ಪೊಲೀಸ್ಗೆ ಹೆಚ್ಚಿನ ಸವಲತ್ತು ಹೇಳ್ತಾ ಇದ್ದೀನಿ ಅಲ್ಲ, ಕ್ವಾರ್ಟರ್ಸ್ಗಳು ಕಡಿಮೆ ಇದಾವೆ ಸರ್. ಕ್ವಾರ್ಟರ್ಸ್ ಕಂಡೀಷನ್ ಯಾವ ಥರ ಇದೆ, ಅದನ್ನು ಯಾವ ಥರ ಮುಂದಿನ ವರ್ಷನ ಯೋಜನೆಯಲ್ಲಿ ಹಿಂಗೆ ತೊಗೋಬೇಕು ಅಂತ ಎಲ್ಲ ಯೋಚನೆ ಮಾಡ್ಕೊಂಡು ತೊಗೊಂಡು ಹೋಗ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.
ಡ್ರೈವರ್ ಸರ್ ಇನ್ನೊಂದು ರಾಜಧಾನಿ ಸರ್ 2022 ಗಂಟೆಗೆ ಬಂದಿದ್ದು ಅದರೊಳಗೆ ಇದು ನನಗೆ ಸರ್ 3 to 5 ಇಯರ್ಸ್ ಸಿಟಿ ಸರ್ ಇಲ್ಲಿಂದ ಬಂದಿದ್ದೀನಿ ಸರ್ 3 ಇಯರ್ಸ್ ಸಿಟಿ ರೆವೆನ್ಯೂ ಪಾರ್ಟಿಸಿಪೇಷನ್ 1 ವರ್ಷ ಆಕ್ಸಿಡೆಂಟ್ ಆಗಿದೆ ಅಂಕಲಿಗಿಂತ ಜನರಲ್ ಬೇಕು